ನಾನು ಇವತ್ತು ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಪತ್ರಕರ್ತರ ಸಂಘಕ್ಕೆ ಖಂಡಿತವಾಗ್ಲೂ ನಾನು CS ಐತೆ ನಾನು ಹೊಸ ಕೆಲಸವನ್ನು ಮಾಡ್ತೀನಿ. ಆಮೇಲೆ ನಮ್ಮ ಏನು ಆಶ್ರಯ ಸಮಿತಿಯಿಂದನೋ ಇಲ್ಲ ಅಂತ ಹೇಳಿದ್ರೆ ನಮ್ಮ DC ಅವ್ರಿಗೆ ಹೇಳಿ ತಹಸೀಲ್ದಾರ್ಗೆ ಜಾಗವನ್ನು ಪತ್ತೆ ಮಾಡಿ ನಿಮಗೆ ಜಾಗವನ್ನು ತಗೊಂಡು ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ಮಾಡ್ಕೊಡ್ತೀವಿ, ಅತಿ ಶೀಘ್ರದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾ 1943 ಕಾಯ್ದೆಗಳಿಗೆ ಯಶಸ್ವಿ ಕಾರ್ಡ್ ಅನ್ವಯವಾಗುತ್ತದೆ. ಕೆಲಸ ಮಾಡ್ತೀವಿ, ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತೀವಿ. ನಮ್ಮ ಕೈಯಲ್ಲಾಗಿದ್ದರೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಬೇರುವಂಥದ್ದು ತುಂಬಾ ಒಂದು ಒಳ್ಳೆಯ ಕೆಲಸ ನೀವು ಮಾಡ್ತಾ ಇರೋದು, ಒಂದು ಒಳ್ಳೆಯ ಕೆಲಸ. ಇವತ್ತು ಸಹಕಾರ ಸಂಘದಿಂದ ಯಶಸ್ವಿ ಕಾರ್ಡ್ ಅನ್ನ ಕೊಡ್ತಾ ಇರೋದು ತುಂಬಾ ಯಶಸ್ವಿ ಕಾರ್ಡ್ ಬಗ್ಗೆ ಹೇಳ್ಬೇಕಂತಂದ್ರೆ ಯಶಸ್ವಿ ಕಾರ್ಡ್ ಬಗ್ಗೆ ಟೋಟಲ್ ಆಗಿ ಡೀಟೇಲ್ ಆಗಿ ನಾನು ಹೇಳ್ಬೇಕಂತ ಇಷ್ಟಪಡ್ತೀನಿ. 1943 ಕಾಯ್ದೆಗಳಿಗೆ ಯಶಸ್ವಿ ಕಾರ್ಡ್ ಅನ್ವಯವಾಗುತ್ತದೆ. ಯಶಸ್ವಿ ಕಾರ್ಡ್ 1943 ಕಾಯ್ದೆಗಳಿಗೆ ಆ ಕಾರ್ಡ್ ಅನ್ವಯವಾಗುತ್ತದೆ. ಆಮೇಲೆ ನಮ್ಮ ಚಂದ್ರಶೇಖರ್ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಲ್ಲ, ಅದು ರಾಂಗು. ಪ್ರೈವೇಟ್ ಹಾಸ್ಪಿಟಲ್ ತಗೊಳ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ ಅದನ್ನ ತಗೊಳ್ತಾರೆ. ಒಂದು ಯಶಸ್ವಿ ಕಾರ್ಡ್ ಮಾಡ್ಬೇಕಂದ್ರೆ 4 ಜನ ಇದ್ರೆ 500 ರೂಪಾಯಿ. ಕರೆಕ್ಟ್ ಸರ್? 4 ಜನಕ್ಕೆ 500 ರೂಪಾಯಿ ಯಶಸ್ವಿ ಕಾರ್ಡ್ ಮಾಡ್ಬೇಕಂದ್ರೆ ಅದ್ರ ಮೇಲೆ 4 ಜನ ಮೇಲೆ ಒಬ್ಬರು ಪ್ಲಸ್ ಆದ್ರೆ 100, ಇನ್ನೊಬ್ರು ಪ್ಲಸ್ ಆದ್ರೆ 100, ಇನ್ನೊಬ್ರು ಪ್ಲಸ್ ಒಂದು ತಲೆಗೆ 100 ರೂಪಾಯಿ. ಇವಾಗ 5 ಜನ ಸೇರಿಸ್ಬೇಕು. ಹೆಚ್ಚಾದ್ರೆ ಅಣ್ಣ ತಮ್ಮ ಮಕ್ಕಳು ತಂದೆ ತಾಯಿ ಈ ತರ ಸೇರಿಸ್ಬೇಕು. ತುಂಬಾ ಚೆನ್ನಾಗಿರುವಂಥದ್ದು, ತುಂಬಾ ಉಪಯೋಗವಾಗುವಂಥದ್ದು ಯಶಸ್ವಿ ಕಾರ್ಡ್. ಇವಾಗ ಎಕ್ಸಾಂಪಲ್ ನಾನು ಇಲ್ಲಿ ಪತ್ರಕರ್ತರ ಸಂಘದಲ್ಲಿ ಹೇಳ್ತೀನಿ. ನಮ್ಮ ಮುಲ್ಬಾಗಲ್ಲಿ ಇವಾಗ ನಾನು 6ನೇ ವರ್ಷ TAPSMS ಅಧ್ಯಕ್ಷರಾಗಿ ಅವರಿಗೆ TAPSMS ಅಧ್ಯಕ್ಷನಾಗಿದ್ದೀನಿ. ಹೆಚ್ಚು ಕಮ್ಮಿ ಒಂದು 300-400 ಕಾರ್ಡ್ ಪ್ರತಿ ಒಂದು ವರ್ಷ ರಿನ್ಯೂವಲ್ ಮಾಡ್ತಿದ್ದೆ. ಫೋನ್ ಮಾಡಿ ಹೇಳ್ತಿದ್ದೆ, ಇವ್ರಿಗೆ ಮತ್ತೆ ಫೋನ್ ಮಾಡಿ ಹೇಳ್ತಿದ್ದೆ, ತಿರ್ಗಾ ವರ್ಷ ರಿನ್ಯೂವಲ್ ಮಾಡಿದ್ವಿ, ತಿರ್ಗಾ ಇನ್ನೊಂದು ವರ್ಷಕ್ಕೆ 3 ವರ್ಷ ರಿನ್ಯೂವಲ್ ಮಾಡಿದ್ರು ನಮ್ಮ ರೈತರು ತಗೊಂಡೋಗಿಲ್ಲ ಕಾರ್ಡ್ಗಳನ್ನ ಅಲ್ಲೇ. ಈ ವರ್ಷದಿಂದ ಏನ್ ಮಾಡ್ಬೇಕು ಅಂತಿದ್ವಿ, ಯಾರು ರಿನ್ಯೂವಲ್ ಬೇಕು ಅಂತ ಅವರೇ ಬರ್ತಾರೋ ಅವ್ರು ಮಾತ್ರ ಮಾಡ್ಕೊಡ್ತಾರ, ಬರ್ತಾ ಇರೋರಿಗೆ ಮಾಡ್ಕೊಡದೇ ಇರೋದಾರ ಅಂತ ಒಂದು ತೀರ್ಮಾನ. ಯಾಕಂದ್ರೆ ದುಡ್ಡು ವೇಸ್ಟ್ ಆಗುತ್ತಲ್ಲ, ಆ ದುಡ್ಡನ್ನ ಬಂದು ನಾನು ಕಟ್ತಾ ಇದ್ದೀನಿ. 500 ರೂಪಾಯಿ, 600 ರೂಪಾಯಿ, 200 ರೂಪಾಯಿ ಏನು ಈ ವರ್ಷಕ್ಕೂ ನಾನೇ ಕಟ್ಟಿದ್ದೀನಿ. ಈ ವರ್ಷಕ್ಕೂ ನಾನೇ ಕಟ್ಟಿದ್ದೀನಿ. ಕಟ್ಟಿ ಮಾಡಿದ್ದೀನಿ. ತುಂಬಾ ಉಪಯೋಗವಾಗುವಂಥದ್ದು, ಒಂದು ಒಳ್ಳೆ ಕೆಲಸ, ಜನಗಳು ಗೊತ್ತಾಗುತ್ತೆ. ಆಮೇಲೆ ಎಂಪ್ಲಾಯೀಸ್ ಕೆಲವರು ESIPF ಕಟ್ಟೋದಕ್ಕೆ ಸ್ವಲ್ಪ ಹಿಂದೆ ಹಾಕ್ತಾರೆ. ಇವಾಗ ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಒಂದು ಶೋರೂಮ್ ಮಾಡುವ ಇಲ್ಲ ಅವರು ESIPF ಕಟ್ಟೋದಕ್ಕೂ ಹಿಂದೆ ಹೋಗ್ತಾರೆ. ESIPF ಕಟ್ಟೋದು ತುಂಬಾ ಉಪಯೋಗ. ಎಕ್ಸಾಂಪಲ್ಗೆ ನನ್ನ ಹತ್ರ ಕೆಲಸ ಮಾಡುವಂತ ಒಂದು ಗೊತ್ತಿಲ್ಲ ನನಗೆ, ನಮ್ಮ ಕೆಲಸ ಮಾಡ್ತಾರೆ, ಅವ್ರಿಗೆ ESI ಕಟ್ತಾರೆ. ESI ಕಟ್ತಾ ಇರ್ಬೇಕಂದ್ರೆ ಅವ್ರ ತಾಯಿಗೆ ಕ್ಯಾನ್ಸರ್ ಆಗುತ್ತೆ. ಅವಾಗ ESI ಹಾಸ್ಪಿಟಲ್ ಹೋಗಿ ESI ಹಾಸ್ಪಿಟಲ್ ಒಂದು ಲೆಟರ್ ಕೊಡ್ತಾರೆ, ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಇದನ್ನ ಟ್ರೀಟ್ಮೆಂಟ್ ತಗೊಂಡು ಮೊನ್ನೆ ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೊಂಡಾಗ 40 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. 40 ಲಕ್ಷ ESI ಇಂದಾನೆ ಕಟ್ತಾ ಇದ್ರು. ಪ್ಲಸ್ ಹಾಸ್ಪಿಟಲ್ ಆ ಪೇಷಂಟ್ ಅವ್ರ ಮನೆಯವರೆಗೂ ಡ್ರಾಪ್ ಮಾಡುವಂತ ಜವಾಬ್ದಾರಿ ಹಾಸ್ಪಿಟಲ್ ತಗೊಂಡು ಅವರೇ ತಗೊಂಡೋಗಿ ಡ್ರಾಪ್ ಮಾಡಬೇಕು. ಈ ತರ ಸರ್ಕಾರದಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ನಮ್ಗಿದೆ. ಅದನ್ನ ಉಪಯೋಗಿಸಿಕೊಳ್ಳುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಈಗ ರೀಸೆಂಟ್ ಆಗಿ ನಾನು ನಮ್ಮ ಬಿಕ್ಕಿಯವರಿಗೆ ನಮ್ಮ ಶಂಶಿಯರು ನಾಮಿನಿ ಡೈರೆಕ್ಟ್ ಮಾಡಿದ್ದೆ. ಶಂಶಿಯರ್ ನಾನು ಹೇಳಿದ್ದೀನಿ, ನೀನು ಸಹಕಾರಿ ಸಂಘ ಬಿಕ್ಕಿಯು ನಿಂತು ಸಹಕಾರಿ ಸಂಘ ನೀನು ಮಾಡಿಸ್ಬೇಕು. ಅದರಲ್ಲಿ ನೀನು ಸ್ಪೆಷಲ್ ಆಗಿ ಮೆಂಬರ್ಸ್ ಹಾಕ್ಬೇಕು, ಷೇರುದಾರ ಹಾಕ್ಬೇಕು, ಷೇರುದಾರನಾಗಿ ಅದರಿಂದ ಯಶಸ್ವಿ ಕಾರ್ಡ್ಸ್ ಕೊಡ್ಬೇಕು. ಆ ಥರ ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಟೈಮಲ್ಲಿ ಕೆಲವರು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಕೆಲವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಿಟ್ಟಿದೆ. ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡಿದ್ರೆ ತುಂಬಾ ಕೆಲಸ, ಸಮಾಜಕ್ಕೆ ಒಳ್ಳೇದಾಗುತ್ತೆ. ಆಮೇಲೆ ಮುಖ್ಯವಾಗಿ ಪತ್ರಕರ್ತರು ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲರೂ ಮುಂದೆ ಬರ್ತಾರೆ. ಒಳ್ಳೇದಿದೆ ನಮ್ಗೆ ಅಂತ ಎಲ್ಲ ಮುಂದೆ ಬರುವಂತ ಕಾರ್ಯ ಆಗ್ತದೆ. ತುಂಬಾ ಉತ್ತಮವಾದ ಕೆಲಸ ಮಾಡ್ಕೋಬೇಕು. ಆಮೇಲೆ ನಿನ್ನೆ ಸರ್ ನಾನು ಇದೆಲ್ಲ ಪತ್ರಕರ್ತರು ಇಂಥದೆಲ್ಲ ನಮ್ಮ ಪತ್ರಕರ್ತರಿಗಂದ್ರೆ ಪಬ್ಲಿಕ್ಕಿನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪಬ್ಲಿಕ್ ಏನು ನಮ್ಮ ಸಮಾಜ ಇದೆ, ಇಲ್ಲಿ ಕೋಲಾರ ತಾಲೂಕು, ನಾನು ಜಿಲ್ಲೆ ಬಗ್ಗೆ ಹೋಗೋದಿಲ್ಲ, ಕೋಲಾರ ತಾಲೂಕು ಏನಿದೆ ಇಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಅದನ್ನ ತೋರಿಸುವಂತ ಜವಾಬ್ದಾರಿ ನಮಗಿಂತೂ ಜಾಸ್ತಿ ನಿಮಗಿದೆ. ನಮಗಿಂತೂ ಜಾಸ್ತಿ ನಿಮಗಿದೆ. ನಾನು ನಿನ್ನೆ ARS ಕಮಿಟಿ ಮೀಟಿಂಗ್ ಹೋಗಿದ್ದೆ. ನಿನ್ನೆ ಇದುವರೆಗೂ ಮೀಟಿಂಗ್ ಆಗಿಲ್ಲ ಸರ್, ಇದುವರೆಗೂ ಮೀಟಿಂಗ್ ಆಗಿಲ್ಲ.
ಇದಕ್ಕೆ ಮುಂಚೆನೂ ಆಗಿಲ್ಲ, ಅದಕ್ಕೆ ಮುಂಚೆನೂ ಆಗಿಲ್ಲ, ಅದಕ್ಕೆ ಮುಂಚೆನೂ ಆಗಿಲ್ಲ. ಮುಖ್ಯಕ್ಕೆ ನೋಡ್ತಾ ಇದ್ದೀನಿ ನಾನು. ಮೊದಲು ರೆಸಲ್ಯೂಷನ್ಸ್ ಏನ್ ಮಾಡಿದ್ದಾರೆ, ಕಮಿಟಿಗಳಾಗಿದೆ ಏನು ಅಂತ. ಸರ್ ಕಮಿಟಿಗಳಾಗಿಲ್ಲ ಸರ್, ಕಮಿಟಿಗಳಾಗಿದೆಯೋ ಇಲ್ಲವೋ, ರೆಸಲ್ಯೂಷನ್ ಇಲ್ಲ, ಏನೂ ಇಲ್ಲ, ಮೀಟಿಂಗ್ಸ್ ಮಾಡಿಲ್ಲ. ಅಲ್ಲಿ ಮೀಟಿಂಗ್ಸ್ ಮಾಡಿ ಇದೆಲ್ಲ ಮಾಡದೇ ಇದ್ರೆ ಡೆವಲಪ್ಮೆಂಟ್ ಬಗ್ಗೆ ಹೇಗೆ ಸರ್ಕಾರಕ್ಕೆ ಪ್ರಸ್ತಾಪ ಕೊಡ್ತೀರಾ, ಏನೇನು ಮಾಡೋದಕ್ಕೆ ಏನು ಪ್ರಸ್ತಾಪ ಮಾಡ್ತೀರಾ, ಯಾವ್ಯಾವ್ದು ಮಾಡ್ತೀರಾ, ಯಾಕೆ ನಮ್ಮ ಅಧಿಕಾರಿಗಳು, ಯಾಕೆ ನಮ್ಮ ಜನಪ್ರತಿನಿಧಿಗಳ ಅನ್ಯಾಯ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ. ಆಮೇಲೆ ಇದಕ್ಕೂ ಹೋಗಿದೆ ಎಜುಕೇಶನ್ ಫಾರ್ PO, ಅಲ್ಲಿ ಮೀಟಿಂಗ್ಸ್ ಕಮಿಟಿಯನ್ನು ಹೀಗಾಗಿದೆ. ಇದಕ್ಕೆ ಮುಂಚೆ ಯಾವ ಕಮಿಟಿನೂ ಇಲ್ವಂತೆ. ಯಾಕೆ ಇಲ್ವೋ ಗೊತ್ತಿಲ್ಲ, ಅದನ್ನು ಯಾಕೆ ಇಲ್ವೋ ಗೊತ್ತಿಲ್ಲ. ಈ ರೀತಿ ಲಾಭ ಮಾಡೋದು ಉತ್ತಮವಾದಂಥ ಸಮಾಜಕ್ಕೆ ಮೆಸೇಜ್ ಹೋಗುವಂತಲ್ಲ. ಉತ್ತಮವಾದಂಥ ಸಮಾಜ ಹೋಗ್ಬೇಕಂದ್ರೆ ಎಲ್ಲ ಕಮಿಟಿಗಳು ಆಗಬೇಕು, ಎಲ್ಲ ಜಾಗದಲ್ಲೂ ಚರ್ಚೆ ಮಾಡಬೇಕು, ಏನಿದೆ ಒಂದು ಮೀಟಿಂಗ್ ಮಾಡಬೇಕು, ಅಲ್ಲಿ ಏನು ರೆಸಲ್ಯೂಷನ್ ಮಾಡಬೇಕು. ಪತ್ರಕರ್ತರ ಸಂಘದಲ್ಲೂ ಅಷ್ಟೇ, ನಿಮ್ಮ ಸಹಕಾರ ಸಂಘ ಏನು ಇದೆ, ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಸಂಘ, ವಿದ್ಯುತ್ ಸಹಕಾರ ಸಂಘ ಇದೆಯೋ, ನಿಮ್ಮ ಸಂಘದಲ್ಲೂ ಅಷ್ಟೇ ಒಳ್ಳೆಯದಾಗಿ ಕೆಲಸ ಮಾಡಬೇಕು. ಇವಾಗ ನೀವೇನು 20 ವರ್ಷ ಆಗಿದೆ ಸಂಘ ಮಾಡಿದ್ರಿ, 20 ವರ್ಷದಿಂದ ನೀವೇನ್ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. 20 ವರ್ಷಗಳಿಂದ ಇಷ್ಟೊತ್ತಿಗೆ ಯಾವ ರೀತಿ ನಿಮ್ಮ ಆಫೀಸ್ ನಡೆಸೋದಕ್ಕೆ ಒಂದು ಬಿಲ್ಡಿಂಗ್ ಇಲ್ಲ. ಇವಾಗ ಸೈಟ್ ಕೇಳ್ತಾ ಇದ್ರೆ ಕೊಡೋಣ, ಸೈಟ್ ನೀವು ಕೇಳಿದ್ದೀರಾ, ಸೈಟ್ ನಾವು ಕೊಡ್ತೀವಿ, ಸೈಟ್ ನೀವು ಕೊಡಿಸ್ತೀನಿ ನಾನು ನಿಮಗೆ. ಈಗ ನಮ್ಮ ಕೂಡದಲ್ಲಿ ಮೀಟಿಂಗ್ ಇದೆ, ಆ ಮೀಟಿಂಗ್ ಅಲ್ಲಿ ಈ ಸಬ್ಜೆಕ್ಟ್ ತರೋದಕ್ಕೂ ನಾನು ಮಾಡ್ತೀನಿ. ಆ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದೀರ ನೀವು, ಆ ಸಬ್ಜೆಕ್ಟ್ ನಲ್ಲಿ ತರಕ್ಕೆ ಹೇಳ್ತೀನಿ ನಾನು. ಸಬ್ಜೆಕ್ಟ್ ತರಕ್ಕೆ ಈಗ ಅದನ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲೆಲ್ಲಿದೆ ಸೈಟ್ ನೀವು ಹೇಳ್ತೀವಿ, ನೀವು ಯಾವ್ದನ್ನ ಒಂದು ತೀರ್ಮಾನ ಮಾಡಿ ಹೇಳಿ ಆ ಸೈಟ್ ಅನ್ನ ಕೊಡಿಸ್ತೀವಿ. ಹೋಗಿ ಅದಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಬರುತ್ತೆ, ಸೈಟ್ ಇಷ್ಟು ದುಡ್ಡು ಕಟ್ಟಬೇಕು. ನೀವು ಕಟ್ಟೇ ಬಿಡಿ, ನಾನೇ ಕಟ್ತೀನಿ. ಸೈಟ್ ಬೇಕಂದ್ರೆ, ಯಾಕಂದ್ರೆ 20 ವರ್ಷಗಳ ಕಾಲ ಒಂದು ಸಂಘ ಇದ್ದು ಇದು ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಗಣೇಶ್ ಅವರು ಪರ್ಸನಲ್, ನೀವು ಬುದ್ಧಿವಂತರು. ಅದರಲ್ಲಿ ನಾನು ಯಾವತ್ತಿನ ಒಂದು ಟೈಮಲ್ಲಿ ನಾನು ಇವಾಗ ಹೇಳ್ತೀನಿ, ಜ್ಞಾಪಕ ಬರುತ್ತೆ. ಒಂದ್ಸರಿ ನಾವು ಹಿಂದೆ ನಮ್ಮ ಜಮುನಲ್ಲಿ ಕೃಷ್ಣನ, ನಾನು ನಮ್ಮ ವಿಜಯ ಕರ್ನಾಟಕ ಪ್ರಕಾಶ್ ನಾವೆಲ್ಲ ಒಂದ್ಸರಿ ಕೋಲಾರಕ್ಕೆ ಬಂದಿದ್ವಿ ಜೊತೆ. ನನ್ನ DC ಆಫೀಸ್ ಅವ್ರಿಗೆ ಹಳೆ DC ಆಫೀಸ್ ಅಲ್ಲಿ ಬಂದಾಗ ನೀವು ಬಂದಿದ್ರಿ. ಅಲ್ಲಿ ನಾವು ಹಿಂಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಪ್ರಕಾಶ್ ಅವರು ನಮ್ಮ ಮಾತಾಡ್ತೀವಿ, ಕೆಲವೊಂದು ವಿಚಾರಗಳನ್ನ ನಾನು ಕೇಳಿದೆ, ಅಭಿವೃದ್ಧಿ ಬಗ್ಗೆ ಏನು, ಎಲ್ಲರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ. ನಾನು ಎಲ್ಲವನ್ನು ನಿಮ್ಗೆ ಹೇಳ್ತಾ ಇದ್ದೆ, ಹಿಂಗಿದೆ ಸರ್, ಹಿಂಗಿದೆ ಮಾಡಿ, ಹೌದಾ ಸರಿ ಅಂತ. ಆಮೇಲೆ ನೀವು ಪರಿಚಯ ಮಾಡ್ತಿರ್ತಾರೆ, ಆಯ್ತು ಸರ್, ಒಳ್ಳೆ ಸರ್, ಬರ್ತೀನಿ ಸರ್ ಅಂತ ನಮ್ಮ ನಾನು ಜಮುನಲ್ಲಿ ಕೃಷ್ಣ, ನಮ್ಮ ವಿಜಯ ಪ್ರಕಾಶ್ ದೇವರಂದು ನಾವೆಲ್ಲ ಹೊರಟ್ಬಿಟ್ವಿ. ಅಲ್ಲಿಂದ ಮಾರನೇ ದಿವಸ ನೋಡಿದ್ರೆ ಪೇಪರಲ್ಲಿ ಹೋಗ್ತೀವಿ ನಾನೇನು ಮಾತಾಡ್ತೀನಿ. ಯಾವತ್ತು ಒಂದು ತಿಳ್ಕೊಳ್ಳಿ, ನಾನು ಇವಾಗ ಇಲ್ಲಿ ಏನು ಮಾತಾಡಿದೆ ಅಂತ ನಿಮಗೆ ಮೇನ್ ಪಾಯಿಂಟ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ, ಮನಸ್ಸಲ್ಲಿ ಇರುತ್ತೆ. ಆದ್ರೆ ನನ್ನ ಅಲ್ಲಿ ಏನೇನು ಮಾತಾಡಿದ್ದೀನಿ ಅವ್ರು ನಾನು ಕೇಳಿದಾಗ ಬರ್ಕೊಂಡಿರ್ಲಿಲ್ಲ, ಫೋನಲ್ಲಿ ಇದು ಮಾಡ್ಕೊಂಡಿಲ್ಲ, ಆದ್ರೆ ನಾನು ಹೇಳಿದ್ದನ್ನೆಲ್ಲ ಅವರು ಪೇಪರಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಜ್ಞಾಪಕ ಶಕ್ತಿ ಇದೆ. ನಾನು ಹೇಳಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುವಷ್ಟು ತಲೆನಲ್ಲಿ, ಫೋನಲ್ಲ ತಲೆನಲ್ಲಿ ಮಾಡ್ಕೊಳ್ಳುವಷ್ಟು ಜ್ಞಾಪಕ ಶಕ್ತಿ ಅವರಲ್ಲಿದೆ. ಆ ಜ್ಞಾಪಕ ಶಕ್ತಿ ಇವತ್ತವರು ಎಲ್ಲೋ ನೀವು ಚಿಕ್ಕದಾಗಿ ಯಾಮಾರಿದ್ದೀರಿ, ಎಲ್ಲೋ ಯಾಮಾರಿದ್ದೀರಿ, ನನಗೆ ಗೊತ್ತಿಲ್ಲ. ಆದ್ರೆ ಯಾರನ್ನ ಇದ್ದೀವಿ ಅಧ್ಯಕ್ಷರು, ಇದು ಮುಂಚೆ ಸ್ಟಾರ್ಟಿಂಗ್ ಅಧ್ಯಕ್ಷರು ಬೇರೆ ಇರಲಿ, ಇವತ್ತು ಅವ್ರು ಬಂದಿರ್ಲಿ, ಆದ್ರೂ ಇವತ್ತು ಅಧ್ಯಕ್ಷ ಅವ್ರೇ ಕೇಳಬೇಕು. ಎಲ್ಲೋ ಸ್ವಲ್ಪ ಯಾಮಾರಿದ್ದೀರಾ, ದಯವಿಟ್ಟು ಗಣೇಶ್ ಸರ್ ನಾವೆಲ್ಲ ನಿಮ್ ಜೊತೆ, ನಾವೇನಾದ್ರೂ ಇದ್ರೆ ಕೆಲಸ ಮಾಡ್ತೀವಿ, ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ನಮ್ಮ ಕೈಯಲ್ಲಾದ್ರೆ ಸಹಾಯ ಮಾಡ್ತೀವಿ. ನಮ್ಮ ಕೈಯಲ್ಲಾಗಿದ್ರೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ನನ್ನ ಕ್ಯಾರೆಕ್ಟರ್ ಒಂದು ಅನ್ಕೊಳ್ತೀನಿ, ನನ್ನ ಕ್ಯಾರೆಕ್ಟರ್ ನಾನು ಹೇಳ್ತೀನಿ. ಇದಕ್ಕೆ ಈ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ನಾನು ಯಾವುದನ್ನು ಹುಡ್ಕೊಂಡು ಹೋಗೋದಿಲ್ಲ. ಬಂದಿದ್ದನ್ನ ನಾನು ಸ್ವಾಗತ ಮಾಡ್ತೀನಿ. ನನಗೆ ಬಂದಿದ್ದು ನನ್ನ ಪ್ರಸಾದ, ನಾನು ಕಿತ್ಕೊಂಡಿದ್ದು ನನ್ನ ವಿಷ. ಆದ್ರೆ ನಾನು ಎಲ್ಲದಕ್ಕಿಂತ ನಾನು ಏನೇ ಕೆಲಸ ಸಿಗದೇ ಇದ್ರು ಆ ಕೆಲಸವನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನನ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ನನ್ನ ಉದ್ದೇಶ ನಾನು ಟಾಟಾ ಆಗ್ಬೇಕು ಅಂತ ಇದೆ ನನಗೆ. ಯಾಕೆ ಆಗಲ್ಲ ಅಂತ ಆಗ್ತೀವಿ, ಯಾಕಾಗಲ್ಲ? ಟಾಟಾ ಆಗದೆ ಇದ್ರು ಠಾಣ ಆಗ್ತೀವಿ ನಾವು, ಯಾಕಾಗಲ್ಲ? ಹಾಗೆ ಆಗ್ತೀವಿ. ಇವತ್ತಾಗಿಲ್ವ ನಾವು SLC ನಲ್ಲಿ ನಾನು ಬೈಲಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ, ನಾನು ಇಲ್ಲವೂ ಬಂದಿದ್ದೀನಿ. ಯಾಕೆ ಮಾಡಕ್ಕಾಗಿಲ್ಲ? ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು, ಅಲ್ಲಿ ರೀಚ್ ಆಗ್ಬೇಕು, ರೀಚ್ ಆಗ್ತೀವಿ. ಇವತ್ತು ನಿಮ್ಗೆ ಸೈಟ್ ಕೊಡ್ತೀವಿ ಹೇಳಿದೀವಿ, ಟಾರ್ಗೆಟ್ ಇಟ್ಟಿದ್ವಿ, ರೀಚ್ ಆಗ್ತೀವಿ. ಅಲ್ಲಿ ಗ್ಯಾರಂಟಿ ರೀಚ್ ಆಗ್ತೀವಿ, ಮಿಸ್ ಆಗೋದೇ ಇಲ್ಲ, ರೀಚ್ ಆಗಿ ಆಗ್ತೀವಿ ನಾವು. ಅದೇ ರೀತಿಯಲ್ಲಿ ಪತ್ರಕರ್ತರಿಗೆ ನಿವೇಶನ, ಖಂಡಿತವಾಗ್ಲೂ ನೀವು ಅರ್ಜಿ ಕೊಟ್ರೆ ಹೆಂಗೆ, ಯಾವ ಬೇಸಿಸ್ ಮೇಲೆ ಕೊಡಕ್ಕಾಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ಓಕೆ, ವಿವಿಧ ಉದ್ದೇಶ ಸಹಕಾರ ಸಂಘಕ್ಕೆ ಕೊಡಕ್ಕಾಗುತ್ತಾ,
ಇಲ್ಲ ಪತ್ರಕರ್ತರ ಸಂಘಕ್ಕೆ ಕೊಡಕ್ಕಾಗುತ್ತಾ, ಇಲ್ಲ ಪತ್ರಕರ್ತರ ಗೃಹ ನಿರ್ಮಾಣ ಮಂಡಳಿ ಏನಾದ್ರು ಸಂಘ ಮಾಡಿ ಏನಾದ್ರು ಮಾಡ್ಬೇಕಾಗ್ತದ, ಯಾವ್ದು ಕೊಡ್ಬೇಕಾಗ್ತದೆ ಏನೋ ಗೊತ್ತಿಲ್ಲ. ಆದ್ರೆ ಕೊಡುವಂತದನ್ನ ಮಾಡ್ಕೊಡ್ತೀವಿ, ಖಂಡಿತವಾಗ್ಲೂ ನೀವು ಮಾಡ್ಕೊಡುವಂತ ಜವಾಬ್ದಾರಿ ಗೌರವ ನಿಯರೆಸ್ಟಲ್ಲಿ ಎಲ್ಲಾದ್ರೂ ಜಾಗ ನೋಡಿ ನಿಮಗೆ ಆ ಜಾಗವನ್ನು ಕೊಟ್ಟು ಅದನ್ನ ಸರ್ಕಾರದಿಂದ ಏನಾದ್ರು ಯಾವುದೇನು ಆಶ್ರಯ ಸಮಿತಿ ಲೆವೆಲ್ ಫಾರ್ಮೇಶನ್ ಮಾಡಿ ಅದರಲ್ಲಿ ಸೈಟ್ಗಳು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನಿಮ್ಮ ಮನೆಯಲ್ಲಿ ಕಟ್ಟುವಾಗ ನೀವು ಓನ್ ಮಾಡ್ಕೊಂಡು ನಾವು ಕಟ್ಟಬಹುದು. ಕೆಲವರು ಅವರ ಸತ್ವ ಕಟ್ಕೊಳ್ಳುವಂತ ಶಕ್ತಿ ಇರೋರು ಇದ್ದಾರೆ, ಕೆಲವರು ಹಂಗೆ ಖಂಡಿತವಾಗ್ಲೂ ನೀವು ಕೊಡ್ತೀವಿ ಸರ್. ಯಾವತ್ತೇ ಸರ್ ರಾಜಕೀಯ ಇರ್ಬೋದು ಹೋಗ್ಬೋದು ಸರ್, ಶಾಶ್ವತವಾಗಿರ್ಬೋದು. ನಾವು ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಾವು ನೆನೆಸ್ಕೊಳ್ತೀವಿ, ರಾಜಕಾರಣಿಗಳು ನೆನೆಸ್ಕೊಳ್ತೀವಿ, ರಾಜಕಾರಣಿಗಳು ಇರುವವರು ನಾವು ನೆನೆಸ್ಕೊಳ್ತೀವಿ. ಇವತ್ತು ರಾಜಕಾರಣಿಗಳು ನಾನು ನೆನೆಸ್ಕೊಳ್ತೀವಿ ಅಂದರೆ ಟಿ ಚೆನ್ನೈನವ್ರನ್ನ ನೆನೆಸ್ಕೊಳ್ತೀವಿ, ಕರೆಕ್ಟ್ ಆಗಿದೆ. ಟಿ ಚೆನ್ನೈನವ್ರನ್ನ ನೆನೆಸ್ಕೊಳ್ತೀವಿ, ಎಂ ಕೆ ಕೃಷ್ಣಪ್ಪನವ್ರನ್ನ ನೆನೆಸ್ಕೊಳ್ತೀವಿ, ಲತೀಫ್ ಸಾಬ್ ಅವರನ್ನ ನೆನೆಸ್ಕೊಳ್ತೀವಿ. ಆಮೇಲೆ ಮತ್ತೆ ಶ್ರೀನಿವಾಸಯ್ಯನವ್ರನ್ನೇ ನಾವು ಸನ್ಮಾನ ಮಾಡ್ತೀವಿ. ಏನು ಸ್ವಲ್ಪ ಬಂದಿದ್ದು ಸನ್ಮಾನ ಮಾಡ್ತೀವಿ. ಮಹಿಳಾ ಕಾಲೇಜು ಸ್ಥಾಪನೆ ಮಾಡಿರೋದು ಅವರೇ, ಅವ್ರ ಎಮ್ಮೆಲ್ಯೆ ಇದ್ದಾಗ ಶ್ರೀನಿವಾಸಯ್ಯನವರ ಪಾದದಲ್ಲಿ ಪೂಜೆ ಮಾಡಬೇಕು. ಇವತ್ತು 3273 ಮಕ್ಕಳು ಏನಾದ್ರು ಅಲ್ಲಿ ಓದ್ತಾ ಇದಾರೆ ಕಾರಣ ಶ್ರೀನಿವಾಸಯ್ಯನವರು. ಆವತ್ತು ಮುಂದಿನ ಆಲೋಚನೆಗಳು ಅವ್ರಿಗಿದೆ ನೋಡಿ, ಮುಂದಿನ ಆಲೋಚನೆಗಳಿದೆ. ಇವತ್ತು ಇಂದಿರಾನಗರ ಇದೆಯಲ್ಲ, ಇಂದಿರಾನಗರ ಲೇಔಟ್ ಇದೆಯಲ್ಲ, ಎಷ್ಟು ದೊಡ್ಡ ರೋಡ್, 100 ಫೀಟ್ ರೋಡ್, 80 ಫೀಟ್ ರೋಡ್, ಹೊರಗಡೆ ಎಲ್ಲ 60 ಫೀಟ್ ರೋಡ್. ಯಾವತ್ತು ನಮ್ಮ BDL ಇದ್ದಿದ್ದು ಅವತ್ತೇನು BDA ಇದಿಲ್ಲ, BDA ಬೆಂಗಳೂರು ಡೆವಲಪ್ಮೆಂಟ್ ಅಂತ ಆಗಿಲ್ಲ. ಮುಂಚೆ ಇನ್ನೊಂದಿತ್ತು, CDN PCN ಯಾವುದೋ ಒಂದು ಇತ್ತು. ಆವಾಗ ನಮ್ಮ ಟೀಚರ್ ಏನವ್ರೆ ಅದಕ್ಕೆ ಇಂದಿರಾನಗರ ಮಾಡಿರೋದು ಅವರೇ, ಈಗ ಅವರೇ ಮಾಡಿರೋದು ಅಷ್ಟು. ಅದಕ್ಕೆ ದೊಡ್ಡ ರೋಡ್ಗಳಿರೋದು ಆವತ್ತು ಅವ್ರ ಯೋಚನೆಗಳೆಲ್ಲ ಇನ್ನು ಮುಂದಿನ 100 ವರ್ಷ ಯೋಚನೆಗಳಿತ್ತು ಅವ್ರಿಗೆಲ್ಲ. ಇವತ್ತು ನಮ್ದು ಹಿಂದಿನ 20 ವರ್ಷ ಯೋಚನೆಗಳೇ ಇದ್ದಿಲ್ಲ, ನಾವು ಮುಂದಕ್ಕಿಲ್ಲ, ಹಿಂದಕ್ಕಾಗ್ತಾ ಇದ್ವಿ, ಹಿಂದಕ್ಕಿಲ್ಲ ಯೋಚನೆ ಆ ರೀತಿ ಲಾಭ ನೋಡ ಖಂಡಿತವಾಗ್ಲೂ ಗಣೇಶ ಸರ್. ಆಮೇಲೆ ನಮ್ಮ ಚಂದ್ರವರು ಅಷ್ಟೇ, ನೀವು ಖಂಡಿತವಾಗ್ಲೂ ಜಾಗವನ್ನು ಮಾಡ್ಕೊಡ್ತೀವಿ, ಅದ್ರಲ್ಲಿ ಅವ್ರಿಗೆ ಹೋಗಿಲ್ಲ. ನೀವು CSI ಕೊಡಿಸ್ತೀವಿ, ಪತ್ರಕರ್ತರು ಕೊಡಿಸೋದ್ರಲ್ಲಿ ತಪ್ಪೇನಿಲ್ಲ, ಪತ್ರಕರ್ತರು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತವಾಗ್ಲೂ ಪತ್ರಕರ್ತರಿಂದ ಇವಾಗ ಹೇಳ್ತಾ ಇದ್ದೀವಿ, ಇಷ್ಟೊತ್ತು 90% ಸಂಬಳ ಇಲ್ಲದೆ ಇರುವಂತ ಪತ್ರಕರ್ತರು, ಅಂದ್ರೆ ಗೌರವದಲ್ಲಿ ಇಲ್ಲದೆ ಇರುವಂತ ಪತ್ರಕರ್ತರು ಎಲ್ಲೋ ಒಂದು 10% ಇರ್ತಾರೆ. ಪತ್ರಕರ್ತರು ಅಂದ್ರೆ ಅವರು ಡೈಲಿ ಬಂದ್ಬಿಟ್ಟು ಒಂದು 5-6 ಜನ ಮಾತಾಡ್ಬೇಕು, 5 ನ್ಯೂಸ್ ಮಾಡಬೇಕು, ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲೇನಾಯ್ತು ಅಲ್ಲೇನಾಯ್ತು, ಯಾವ ಇರಬೇಕು, ಆ ಮೆಸೇಜ್ ಕಲೆಕ್ಟ್ ಮಾಡುವಂತದೆ. ನಿಮ್ಮನ್ನು ಸುಮ್ಮನೆ ಬಂದು ಕೂತ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಆಗಲ್ಲ, ಇರೋದಕ್ಕಾಗೋದಿಲ್ಲ, ಏನೋ ಬೇರೆ ಕೆಲಸ ಮಾಡಿದ್ರು ಇರೋಕ್ಕಾಗೋದಿಲ್ಲ ಪತ್ರಕರ್ತರ ಕೈಯಲ್ಲಿ. ಆ ಥರ ಪತ್ರಕರ್ತರು. ಅದರಿಂದ ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಇದ್ದೇ ಇರ್ತೀವಿ. ಆಮೇಲೆ ತಾಲೂಕು ವೈಸು ಹೇಳಿದ್ರು, ತಾಲೂಕು ವೈಸನ್ನ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ, ನಾನು ಹೇಳೋದಿಲ್ಲ. ಆಮೇಲೆ ಮೊನ್ನೆಯಿಂದ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ, ನಾನು ಕೋಲಾರ ತಾಲೂಕು, ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ ಮುಳಬಾಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆಯದ್ರ ಬಗ್ಗೆ ಯಾರ ಬಗ್ಗೆ ಅವರು ಮಾತಾಡೋದಿಲ್ಲ, ಯಾರು ಇದ್ರ ಬಗ್ಗೆ ಅವರು ಹೋಗಲಿ ಅಂತ ಅವರ ಜವಾಬ್ದಾರಿ ಅವ್ರು ಇರ್ತಾರೆ. ನಾವು ಯಾವುದು ಮಾತಾಡೋದಿಲ್ಲ. ಆಮೇಲೆ ಆ ಕಡೆ ಎಲ್ಲೇ ಕಾರ್ಯಕ್ರಮಗಳು ಬೇರೆ ತಾಲೂಕು ಕಾರ್ಯಕ್ರಮಗಳು ನಾವು ಹೋಗೋದಿಲ್ಲ ಅಂತ ಒಂದು ತೀರ್ಮಾನ ಮಾಡ್ಕೊಂಡು, ಆದ್ರಿಂದ ನಾನು ಇವತ್ತು ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಪತ್ರಕರ್ತರ ಸಂಘಕ್ಕೆ ಖಂಡಿತವಾಗ್ಲೂ ನಾನು CSI ನಾನು ಹೊಸ ಕೆಲಸವನ್ನು ಮಾಡ್ತೀನಿ. ಆಮೇಲೆ ನಮ್ಮ ಏನು ಆಶ್ರಯ ಸಮಿತಿಯಿಂದನೋ ಇಲ್ಲ ಅಂತ ಹೇಳಿದ್ರೆ ನಮ್ಮ DC ಅವ್ರಿಗೆ ಹೇಳಿ ತಹಸೀಲ್ದಾರ್ಗೆ ಜಾಗವನ್ನು ಪತ್ತೆ ಮಾಡಿ ನಿಮಗೆ ಜಾಗವನ್ನು ತಗೊಂಡು ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ಮಾಡ್ಕೊಡ್ತೀವಿ, ಅತಿ ಶೀಘ್ರದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಪತ್ರಕರ್ತರ ಸಂಘದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು. ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡಲಿಕ್ಕೆ ನನಗೆ ಖುಷಿಯಾಗಿ ಅವಕಾಶ ಮಾಡಿಕೊಟ್ಟ ಆಮೇಲೆ ಪತ್ರಕರ್ತರ ಸಂಘದ ನಮ್ಮ ಚಂದ್ರವರು, ನಮ್ಮ ಗಣೇಶನ್ ಅವರು, ಮಿಕ್ಕಿದ ಎಲ್ಲ ಪತ್ರಕರ್ತರ ಸ್ನೇಹಿತರು, ಆಮೇಲೆ ಮಾಧ್ಯಮಗಳು ಆಗ್ಬೇಕಾ ಅದರಲ್ಲಿ ರಾಜೇಂದ್ರ ನಾವು ಯಾವಾಗ ಒಂದ್ಸರಿ ನೋಡಿದ್ದೆ, ಇವರೆಂತ ಶಾಸಕ ಅವಾಗ ಹೇಳಿದ್ರು ರೇಣುಕಾಚಾರ್ಯ ಆದ್ರು ನಾವು ಅಂಬರೀಷ್ ಹೆಡ್ಡಲ್ಲಿ ಅಂಬರೀಷ್ ಇದ್ರಲ್ಲ, ನಾವು ಇಬ್ಬರು ಯಾವುದೋ ಒಂದು ಇದೇ ನಮ್ಮಿದ್ರು. ನಾನು ಆವಾಗ ಹುಷಾರಾಗಿರ್ಬೇಕಪ್ಪ ಅಂತ ಹಾಗೆ ಆತ್ಮೀಯತೆಗಳು ಇವೆಲ್ಲ ಇರ್ತವೆ. ಅದರಿಂದ ಎಲ್ಲರೂ ಪತ್ರಕರ್ತರು ಖಂಡಿತವಾಗೂ ಎನಿ ಟೈಮ್ ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಕೆಲಸ ನಿಮ್ಮ ಜೊತೆ ಇರ್ತೀವಿ. ಈಗ ಯಾವುದೇ ಕೆಲಸ ಖಂಡಿತವಾಗಿ ಮಾಡ್ಕೊಡ್ತೀವಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಎಲ್ಲ ಏನೇನಿದೆ ಎಲ್ಲರಿಗೂ ಧನ್ಯವಾದ.